ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನ ನಾವು ಬಿಡ್ದಿ ಒಳಗೆ ಒಂದು ಸೈಡ್ ತಗೊಂಡು ಮನೆ ಕಟ್ಟಕ್ಕಾಗಲ್ಲ. ಏನೋ ಒಂದು 4 ಕೋಟಿ ಕೊಟ್ಟಿದ್ರಪ್ಪ ಕೊಡ್ಬೋಯ್ ಆಯ್ತದ ಕಡೆಗೆ ಕೊಡಕ್ ರೆಡಿ ಇದೀರಾ? ರೆಡಿ ಆಗಿದ್ದೀವಿ. ಎಷ್ಟು ಎಕರೆ ಐತಿ ನಿಮ್ ಜಮೀನು? ನಮ್ಗೆ ಕಮ್ಮಿ ಕಣ್ರಿ ಜಮೀನಿಲ್ಲ. ಈಗ ಏನಂತವ್ರೆ ಅವರು? ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಎಲ್ಲ ತಕೊಂಡವ್ರ ಕಣ್ರಿ, ಎಲ್ಲ ದುಡ್ಡುಗಳು ತಗೋತಾವ್ರೆ. ತಗೋತವ್ರ? ಈ ಊರಲ್ಲಿ ಕೊಟ್ಟವ್ರ ಸುಮಾರು ಜನ? ಎಲ್ಲಿ? ಈ ಊರಲ್ಲಿ ಬೇರ್ಮಂಗ್ಲದಲ್ಲಿ. ಅದ್ ಹೆಂಗ್ ಗೊತ್ತಿಲ್ಲ. ನಮ್ಮ ಕೆಂಪೆಪಳ್ಳಿ ಆ ಕಡೆ ತಗೋತಾವ್ರೆ. ನಮ್ಮ ಕಡೆಯಿಂದ ಯಾರು ತಗೊಂಡಿಲ್ಲ ಈ ಕಡೆ. ಅಂದ್ರೆ ಇಲ್ಲ ಆಗ್ಬೇಕು ಅಂತ ಆಗ್ಬಾರ್ದು ಅಂತ ನಮ್ ಪ್ರಕಾರ ಕೊಡಬಾರ್ದು ಅಂತ. ನಮಗ್ ಬೇಡ, ನಮ್ಗೆ ಇರೋದೇ ಇಲ್ಲಿ 1 ಕುಂಟೆ ಇಲ್ಲಿ 10 ಕುಂಟೆ ಇಲ್ಲಿ, ಇದೆಲ್ಲ ಬೇಕಾದ್ರೆ ನನ್ಗೆ ಹಾಕು. ಈಗ ಜಮೀನ್ ಕೊಡ್ತೀನಿ ಅಂತ ಮುಂದೆ ಬಂದವರಲ್ಲ ಅವ್ರಿಗೆ ಏನಂತೀರಾ? ಅವ್ರಿಗೆ ಮಾರ್ಕೊಂಡು ಚೀಕೊಂಡು ತಿನ್ಕೊಳ್ರಪ್ಪ. ಅವ್ರು ಬಂದಿಲ್ವಾ? ಒಂದು ವರ್ಷದಿಂದ ಜಮೀನ ಬಂದಿಲ್ಲ. ಇರುತ್ತೆ. ಇನ್ನೊಂದು ಸೈಟ್ ಇಸ್ಕೊಳ್ರಿ, ಇವತ್ತಲ್ಲ ನಾಳೆ ಏರ್ಪಾಡ್ ಆಗುತ್ತೆ ಅಂತ. ಈಗ 8 ಸೈಟ್ ಇಸ್ಕೊಂಡೆ ಅನ್ಕೊಳ್ರಿ, ಆ 8 ಸೈಟ್ಗೆ ಮನೆ ಕಟ್ಟಕ್ಕೆ ದುಡ್ಡು ತರ್ತೀರಾ? 4 ಸೈಟ್ ಮಾರ್ 4 ಮನೆ ಕಟ್ತೀರಾ? ಆ ಮನೆಗೆ ನೀರೆಲ್ಲಿ ತರ್ತೀರಾ? ಈಗ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೀರೆಲ್ಲ ಡೇಟಾ ಸೆಂಟರ್ಗೆ ಹೋಗುತ್ತೆ ಅಂತ. ಡೇಟಾ ಸೆಂಟರ್ಗೆ ಹೋದ್ಮೇಲೆ ನಿಮ್ಗೆಲ್ಲಿ ಬರ್ತದೆ? ಬಾಡಿಗೆ ಎಲ್ಲಿಂದ ಬರ್ತದೆ? ಈಗ ಊರಿಗೆ ರಿಂಗ್ ರೋಡ್ ಮಾಡ್ತಾರೆ ಅಂತ ಹೇಳ್ತಾರ. ಈ ರಿಂಗ್ ರೋಡ್ ಬಿಟ್ಟು ಹೊರಗಡೆ ಹೋದಾಗ ಲಕ್ಷಾಂತರ ರೂಪಾಯಿ ಇರುತ್ತೆ ರೆಂಟು. ಸೊ ಏನ್ ಮಾಡ್ತಾರೆ, ಒಳಗಡೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳಗಡೆ ಬಂದಾಗ ಏನ್ ಮಾಡ್ತೀರಾ ನೀವು? ಬಾಡಿಗೆ ಇದಕ್ಕೋಸ್ಕರ ಚಿಕ್ಕ ಮನೆಗಳು ಕಟ್ಟಿ ನೆಕ್ಸ್ಟ್ ಏನಾಗುತ್ತೆ, ನಮ್ದೆಲ್ಲ ಸ್ಲಮ್ ಆಗುತ್ತೆ. ಈ ಧಾರಾಬಿ ಸ್ಲಮ್ ಅಂತ ಏನಿದೆಯೋ, ನೆಕ್ಸ್ಟ್ ಹೊಸೂರ್ ಸ್ಲಮ್ಮು, ಕಂಚಕಾರ್ನಹಳ್ಳಿ ಸ್ಲಮ್ಮು, ಅಳ್ಳಸಂದ್ರ ಸ್ಲಮ್ಮು, ಹಿಂಗೆ ಕಳ್ತಾರೆ. ಆಮೇಲೆ ಯಾರು ನೀವು ಊರುಗಳ ಹೆಸರು ಉಳಿಯಲ್ಲ. ಊರಪ್ಪ ಮಾಡ್ತಿದ್ರೆ ಏನಂತ ಏನಕ್ಕೆ ಮಾಡ್ತೀರಾ? ಅವಾಗ ಚಿಕ್ಕ ಏನೋ ಜಾಗ ಇರೋದಿಲ್ಲ ರೋಡಲ್ಲಿ, ಇಲ್ಲೇ ಮಾಡಕ್ಕಾಗುತ್ತಾ? ಇದರಿಂದ ನೀವು ಯೋಚನೆ ಮಾಡ್ಕೋಬೇಕು. ಭೂಮಿ ಅನ್ನೋದು ಯಾವತ್ತಿದ್ರು ಒಂದು ಶೇರ್ ಮಾರ್ಕೆಟ್ ಇದ್ದಂಗೆ. ನೀವು ಏನಂತಾರೆ, ಯಾರೋ ಹೇಳಿದ್ರು, ಒಂದು ಇಡೀ ಭತ್ತ ಬಿತ್ತನೆ ಮಾಡಿ ಒಂದ್ ಕಣ್ಗ ಬೆಳಿತೀನಿ ಅಂತ. ಅದೇ ತರ ಯಾವತ್ತಿದ್ರು ವ್ಯವಸಾಯದಲ್ಲಿ ಲಾಸ್ ಇಲ್ಲ. ಬಟ್ ಏನು ಅಂದ್ರೆ ನಾವು ಯೋಚನೆ ಮಾಡಿ ಯಾವ ತರ ಬೆಳಿತೀವಿ. ಅವ್ನ ಯಾರೋ ಪಕ್ಕದಲ್ಲಿ ಯಾವನು ಹಾಕ್ಬಿಟ್ಟು ಅಂದ್ಬಿಟ್ಟು ನಾವು ಹಾಕೋದಲ್ಲ. ಅದನ್ನೇನ್ ಮಾಡ್ಬೇಕು, ಸ್ವಲ್ಪ ಸ್ವಲ್ಪ ಬೆಳಿಬೇಕು, ನಾವೇ ಮಾರ್ಕೆಟಿಂಗ್ ಮಾಡಬೇಕು. ರೈತರು ಯಾವತ್ತಿದ್ರು ರೈತರಾಗಿರ್ಬಾರ್ದು, ನಾವು ಬಿಸ್ನೆಸ್ ಮ್ಯಾನ್ ಆಗಿರ್ಬೇಕು. ನಾವು ಮಾರ್ಬೇಕು. ನಾವು ಸ್ವಂತ ಮರದಾಗ ಇಲ್ಲಿ ಸೊಪ್ಪು ಮರದಲ್ಲ, ಅವನಷ್ಟು ನಾವು ದುಡಿಯಲ್ಲ ಹೇಳ್ಬೇಕು ಅಂದ್ರೆ. ಅದನ್ನ ನಾವು ಯೋಚನೆ ಮಾಡಿ ನಾವು ಸ್ವಂತ ಮಾಡ್ಕೋಬೇಕು. ಯಾರೋ ಅವ್ರಿವ್ರು ಹೇಳಿದ್ರು ಅಂತ ಏನನ್ನ ಕೇಳ್ಕೊಂಡು ದುಡ್ಡು ಇಸ್ಕೊಳ್ಳೋದು, ಭೂಮಿ ಇಸ್ಕೊಳಕ್ ಹೋದ್ರೆ ಇವತ್ತೊಂದಿನ ನೀವು ಮಾಡೋ ಒಂದು ತಪ್ಪು, ಸಣ್ಣ ತಪ್ಪು, ನೆಕ್ಸ್ಟ್ ನಿಮ್ ಮಕ್ಳು ಮೊಮ್ಮಕ್ಳು ಅವರೆಲ್ಲ ಹೋಗಿತಾರೆ, ನಮ್ಮ ಅಜ್ಜಿ ಹಿಂಗ್ ಮಾಡ್ಬಿಟ್ಟ, ನಮ್ ತಾತ ಹಿಂಗ್ ಮಾಡ್ಬಿಟ್ಟ, ವೇಸ್ಟ್. ಶಾಂತಕೃಷ್ಣ ಮೇಡಮ್ ಅವರು ಒಂದು 15 ದಿನದಿಂದ ಕಾಲ್ ಮಾಡ್ತಿದ್ರು. ಇವತ್ತು ಅವಕಾಶ ಸಿಕ್ಕಿದೆ. ಹಾಗಾಗಿ ಏನು ಗಾಂಧಿ ಸಹಜ ಬೇಸಾಯ ಆಶ್ರಮ, ದೊಡ್ಡ ಹೊಸೂರು, ತುಮಕೂರು ಇವರ ಸಹಯೋಗ